ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಂಜಸ್ ಅಂತ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತು ನಾವು ಮಂಡ್ಯದಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ಸೊ ಅದಕ್ಕೆ ಮಾಡ್ಕೊಂಬರೋಣ ಅಂತ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ವಿ. ನಾನು ನಮ್ಮ ಅಕ್ಕ ಇಬ್ಬರೂ ಕೂಡ ಹೋಗ್ತಾ ಇದ್ವಿ. ಸೊ ನಾವು ಆ್ಯಕ್ಚುಲಿ ನೈನ್ ಓ ಕ್ಲಾಕಿಗೆ ಇಲ್ಲಿಂದ ಹೊರಡ್ತಾ ಇದ್ವಿ. ಯಾಕೆಂದರೆ ಬ್ಯಾಂಗ್ಳೂರಲ್ಲಿ ಹೋಗಿ ಅಲ್ಲಿ ಸ್ಟಾಪ್ ನಾವು ಕೆಂಗೇರಿಗೆ ಇಳ್ಕೊಂಡು ನೆಕ್ಸ್ಟು ನಮ್ಮ ಅಮ್ಮ ಮನೆ ಹತ್ರ, ನಮ್ಮ ಅಮ್ಮನ ಅಂಗಡಿ ಹತ್ರ ಹೋಗೋಕ್ಕೆ ಇನ್ನೊಂದು ಬಸ್ ಹತ್ಕೊಂಡು ಹೊರಟ್ವಿ. ಸೊ ನಮ್ಮಮ್ಮ ಅಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ರು ಅಂಗಡೀಲಿ. ಸೊ ನಾವು ಹೋಗಿ ಜಾಯ್ನ್ ಆದ್ವಿ. ಸೊ ಅಲ್ಲಿಂದ ನಾವು ಹೊರಟಿ ಏನಕ್ಕಪ್ಪ ಹೋಗಿರೋದು ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಅದೇನೋ ಸ್ವಲ್ಪ ಶಾಪಿಂಗ್ ಯಾವ ಕಾರಣಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಅಂಗಡಿ ಹತ್ರ ಬಂದ್ವಿ. ಅಂಗಡಿಯಲ್ಲಿ ಸ್ವಲ್ಪ ನಮ್ಮ ಅಕ್ಕ ತಿಂಡಿ ತಿಂದಿರಲಿಲ್ಲ, ಸೊ ತಿಂಡಿ ತಿಂದ್ಕೊಂಡ್ಲು. ಆಮೇಲೆ ನಮ್ಮ ಅತ್ತಿಗೆ ಮನೆ ಎಲ್ಲ ಇತ್ತಲ್ಲ, ಸೊ ಅವ್ರ ಮನೆ ಕೂಡ ಹೋದ್ವಿ. ಅವ್ರ ಮನೆಗೆ ಕಾರ್ಡ್ ಕೊಡೋಕ್ಕಂತ ಹೋದ್ವಿ. ಹಂಗೆ ನಾವು ಮಾರ್ಕೆಟ್ಗೆ ಹೋಗಬೇಕಿತ್ತು, ಅವ್ರಿಗೂ ಕಾರ್ಡ್ ಕೊಟ್ಬಿಟ್ಟು. ಸೊ ಅವರು ಹೊರಗಡೆ ಹೋಗ್ತಾಯಿದ್ರು. ಸರಿ ಬನ್ನಿ ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವರು ನಾವು ಎಲ್ಲ ಹೊರಗಡೆ ಹೊರಟ್ವಿ. ಹೊರಟಿ ನಾವು ಅಲ್ಲಿಂದ ಸಿಟಿ ಬಸ್ಗೆ ಹೋಗಬೇಕಿತ್ತು. ಸೊ ಅಲ್ಲಿಂದ ಈ ಬೆಂಗಳೂರಿಗೆ ಹೋದರೆ ಸಿಟಿ ಬಸ್ಗಳಲ್ಲಿ ಓಡಾಡೋದೇ ಕೆಲಸ. ಯಾಕಂದರೆ ಅಲ್ಲಿ ಹೋಗ್ಬೇಕಂತಂದರೆ ಸಿಟಿ ಬಸ್ ಕ್ಯಾಚ್ ಮಾಡಿಕೊಂಡೇ ಹೋಗಬೇಕು. ನಾವು ಸಿಟಿ ಬಸ್ ಹತ್ಕೊಂಡು ನೆಕ್ಸ್ಟು ನಾವು ಮಾರ್ಕೆಟ್ ಹತ್ರ ಬಂದ್ವಿ. ಮಾರ್ಕೆಟಲ್ಲಿ ಹೋಗ್ತಾ ಇದ್ವಿ. ಏನಕ್ಕಪ್ಪ ಮಾರ್ಕೆಟಿಗೆ ಬಂದಿದ್ದೀವಿ ಅಂತ ಅಂದರೆ, ಮಾರ್ಕೆಟ್ ಅಂದರೆ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ. ನಿಮಗೆ ಗೊತ್ತೇ ಇರುತ್ತೆ, ಬೆಂಗಳೂರಲ್ಲಿ ಇರೋರಿಗೆ ಯೂಶ್ವಲಾಗಿ ಮಾರ್ಕೆಟಲ್ಲಿ ಯಾವಾಗ ಎನಿ ಟೈಮು ರಶ್ಶು ಸಿಕ್ಕಾಬಟ್ಟೆ ರಶ್ ಇರುತ್ತೆ ಆ ಮಾರ್ಕೆಟಲ್ಲಿ. ಸೊ ಇನ್ನೇನು ಆ ರಶಲ್ಲೇ ನಾವು ಶಾಪಿಂಗ್ ಮಾಡಲೇಬೇಕಲ್ವ ಅಂತ ಹೇಳ್ಬಿಟ್ಟು ಆ ರಶಲ್ಲೇ ನಾವು ಕೂಡ ಹೊರಟ್ವಿ. ಹೋಗ್ತಾ ಇದ್ವಿ. ಏನು ಜ್ಯುವೆಲರಿ ಇದು ನೋಡೋಕ್ಕೆ 2 ಕಣ್ಣು ಸಾಲಲ್ಲ ಗೈಸ್. ನಾವು ಎಷ್ಟು ದುಡ್ಡು ತೊಗೊಂಡೋದ್ರೂ ಸಾಲದೇಲ ದುಡ್ಡು. ಅಷ್ಟೊಂದು ವೆರೈಟೀಸ್ ಆಫ್ ಜ್ಯುವೆಲರ್ಸಿ ಸಿಗುತ್ತೆ. ಆ್ಯಂಡ್ ಬ್ಯಾಗ್ಗಳು, ಡ್ರೆಸ್ಗಳು, ಸ್ಯಾರಿಗಳು, ಸ್ಲಿಪ್ಪರ್ಸು, ಮನೆಗೆ ಬೇಕಾಗಿರುವಂತಹ ಐಟಮ್ಸ್ಗಳೆಲ್ಲ ಕೂಡ ಅಲ್ಲಿ ಸಿಗುತ್ತೆ. ಆಮೇಲೆ ಗಿಫ್ಟ್ಗಳು ಕೂಡ ಸಿಗುತ್ತೆ ನಿಮಗೆ, ರಿಟರ್ನ್ ಗಿಫ್ಟ್ಗಳು, ಪ್ಲೇಟ್ಸ್ಗಳು, ಹಬ್ಬಕ್ಕೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಯಾರು ಹೋಗಬೇಕಿದ್ರೆ ಒಂದು ಸಲ ಹೋಗಿ ವಿಸಿಟ್ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿರುತ್ತೆ ಮಾರ್ಕೆಟ್ನ ನೋಡಿದೆ ಇರೋರು. ಆ್ಯಂಡ್ ನಾವು ಸ್ಯಾರಿ ಸೆಕ್ಷನ್ಗೆ ಬಂದ್ವಿ. ಸೊ ಇದು ಶ್ರೀ ರಾಘವೇಂದ್ರ ಸೊಸೈಟಿ ಸಿಲ್ಕ್ ಸ್ಯಾರಿ ಅಂಗಡಿ ಇದು. ಸೊ ಅಲ್ಲಿ ನಾವು ಸ್ಯಾರಿ ನೋಡೋಣ ಅಂತ ಬಂದ್ವಿ. ಸ್ಯಾರಿ ತೊಗೋತಾ ಇರೋದು ಏನಕ್ಕಪ್ಪ ಅಂತ ಅಂದರೆ, ನಮ್ಮ ಅಕ್ಕ ಎರಡು ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡ್ಳು. ಸೊ ತೊಗೊಳ್ಳಿಲ್ಲ, ಒಂದೇ ತೊಗೊಂಡ್ಳು. ಆ್ಯಂಡ್ ಇದೊಂದು ನೋಡಿದ್ವಿ. ಆ್ಯಂಡ್ ಇನ್ನೊಂದು ಫಸ್ಟ್ ತೋರಿಸುವಲ್ಲ ಯೆಲ್ಲೋ ಕಲರ್ ಆ್ಯಂಡ್ ವೈನ್ ಕಲರ್ ಕಾಂಬಿನೇಷನಲ್ಲ, ಅದೊಂದು ತೊಗೊಂಡ್ಲು. ಆ್ಯಂಡ್ ಇದನ್ನು ಅವರೇ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ, ಹೇಗೆ ಕಾಣಿಸುತ್ತೆ ನೋಡಿ ಅಂತ. ಸೊ ಅವ್ರು ವೇರ್ ಮಾಡೋಕ್ಕೂ ನಾವು ಹಾಕ್ಕೊಂಡು ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಮ್ಮ ಅಕ್ಕಂಗೆ ಆಮೇಲೆ ಹಾಕಿ ತೋರಿಸ್ತಾರೆ. ಇದು ಮಾತ್ರ ತುಂಬ ಚೆನ್ನಾಗಿತ್ತು, ಬಟ್ ಸ್ವಲ್ಪ ಡಲ್ ಇತ್ತು ಕಲರು, ಗ್ರೀನ್ ಕಲರು ಸ್ವಲ್ಪ ಡಲ್ ಇತ್ತು. ಸೊ ಅದೊಂದು ಬೇಡ ಅಂತ ಹೇಳ್ಬಿಟ್ಟು ಆ್ಯಂಡ್ ಈ ಸ್ಯಾರಿ ತೊಗೊಂಡ್ಲು ನಮ್ಮ ಅಕ್ಕ. ಇದು ಚೆನ್ನಾಗಿತ್ತು ಸ್ಯಾರಿ, ಅಂದರೆ ಶೇಡೆಡ್ ಟಿಶ್ಯೂ ರೇಷ್ಮೆ ಅಂತ. ಸೊ ಇದು ತುಂಬ ಚೆನ್ನಾಗಿತ್ತು ಸ್ಯಾರಿ. ಆ್ಯಂಡ್ ಇದಕ್ಕೆ ಶೇಡೆಡ್ ಇರೋದ್ರಿಂದ ಗೋಲ್ಡ್ ಆ್ಯಂಡ್ ಯೆಲ್ಲೋ ಮಿಕ್ಸ್ ಹೊಡೆಯುತ್ತೆ ಇದು. ಆ್ಯಂಡ್ ವೈನ್ ಕಲರ್ ಬ್ಲೌಸು ಪಲ್ಲು ಬರುತ್ತೆ. ಆ್ಯಂಡ್ ಆ ಸ್ಯಾರಿ ವೇರ್ ಮಾಡಮ್ಮ, ಈ ಸ್ಯಾರಿನೂ ವೇರ್ ಮಾಡಿ ನೋಡಿದ್ರೆ ಹೆಂಗೆ ಕಾಣಿಸ್ಬೋದು ಅಂತ ಹೇಳ್ಬಿಟ್ಟು ಇದೇನಷ್ಟು ಲುಕ್ಕಾಗಿ ಕಾಣಲಿಲ್ಲ. ಸೊ ಬೇಡ, ಅದೊಂದೇ ಇರಲಿ ಅಂತ ಅದೊಂದೇ ತೊಗೊಂಡು, ಅಂಗಡಿಯವರಂತೂ ತುಂಬ ಚೆನ್ನಾಗಿ ನಮಗೆ ಸ್ಯಾರಿ ತೋರಿಸ್ಕೊಟ್ರು. ಯಾರು ಏನೂ ಬೇಜಾರು ಮಾಡ್ಕೋದೆ, ನಾವು ಯಾವ್ದು ಕೇಳಿದ್ರು ಅದನ್ನು ತೆಗ್ದು ತೋರಿಸಿದ್ರು, ಇದು ತೊಗೊಳ್ಳಿ ಮೇಡಮ್ ಅಂತ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ನಮಗೆ ಬೇಕು ಸೀರೆ ಅಂತ ಹೋಗಿ ನಾವು ತೊಗೊಳ್ತಾ ಇರೋದು ಸೀರೆ. ಸೊ ಅಲ್ಲಿ ಚೆನ್ನಾಗಿ ತೋರಿಸಿದ್ರು ಅಂತ ನಾನು ಹೇಳ್ತೀನಿ ಅಷ್ಟೇನೆ. ಅದು ಬಿಟ್ಟರೆ ಬೇರೆ ಯಾವ ಗಿಮೋಷನ್ ಅಂತ ಏನಿಲ್ಲ ಗೈಸ್. ಸೊ ಇದನ್ನು ಹಾಕಿ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ, ನೋಡಿ ಹೇಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅದನ್ನು ಹಾಕ್ಕೊಂಡು ನೋಡಿದ್ಲು. ಏನಷ್ಟು ಅದೇ ನಿಮ್ಗೆ ಆಗಲೇ ಹೇಳ್ದಂಗೆ ಕಲರ್ ಏನಷ್ಟು ರಿಚ್ಚಾಗಿ ಕಾಣಲಿಲ್ಲ, ಸ್ವಲ್ಪ ಡಲ್ ಹೊಡಿತಿತ್ತು. ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಇರೋದ್ರಿಂದ ಸೀರೆ ಮಾತ್ರ ಚೆನ್ನಾಗಿತ್ತು. ಸೊ ಅವಳಿಗೆ ಅದು ಏನಷ್ಟು ಲುಕ್ ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ಅವಳು ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಲು. ಆ್ಯಂಡ್ ಅದೊಂದೇ ಸ್ಯಾರಿ ತೊಗೊಂಡು ಬಂದ್ವಿ. ಸ್ಯಾರಿ ಶಾಪಿಂಗ್ ಮುಗೀತು. ಆಮೇಲೆ ಅವಳಿಗೆ ಇನ್ನೊಂದು ಸ್ಯಾರಿ ತೊಗೊಳ್ಳೋಣ ಅಂತ ಬೇರೆ ಶಾಪ್ಗೆ ಹೋಗ್ತೀವಿ. ಸೊ ಅಲ್ಲಿ ನೋಡಿ ಇದನ್ನೇ ಎಷ್ಟು ಡಲ್ಲ ಹೊಡಿತಾ ಇದೆ. ಸೊ ಹಾಗಾಗಿ ಇದನ್ನು ಬೇಡ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೀರೆ ಅಂತೂ ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿತ್ತು ಎಲ್ಲ. ಸೊ ಅವ್ರವ್ರಿಗೆ ಯಾವ್ಯಾವ್ದು ಇಷ್ಟ ಆಗುತ್ತೋ ಅವರು ಅದನ್ನು ತೊಗೊಳ್ಬೇಕಲ್ವ ಅಂತ ಹೇಳ್ಬಿಟ್ಟು ಅವಳಿಗೆ ಯಾವ್ದು ಇಷ್ಟ ಅದನ್ನು ತೊಗೊಂಡು ನೋಡಿ. ಅದೊಂದೇ ಸ್ಯಾರಿ ನಾವು ತೊಗೊಂಡಿದ್ದು ಯೆಲ್ಲೋ ಕಲರ್ ಆ್ಯಂಡ್ ವೈನ್ ಕಲರ್ ಕಾಂಬಿನೇಷನಲ್ಲಿ. ಅದು 5000 ಹೇಳಿದ್ರು. ಸೊ ನಾವೇ ಗೊತ್ತಲ್ಲ ಹೆಣ್ಮಕ್ಳು ಬಾರ್ಗಿಂಗ್ ಮಾಡಿಬಿಟ್ಟು ತೊಗೊಂಡು ಬಂದ್ವಿ.
ಆ್ಯಂಡ್ ಈಗ ಹೊಸ್ದಾಗಿ ಟ್ರೆಂಡಿಂಗ್ ಆಗಿ ಬಂದಿದ್ದು ಸ್ಯಾರಿಗಳಂತೂ ತುಂಬ ಅಲ್ಟಿಮೇಟ್ ಆಗಿತ್ತು. ಕಲರ್ ಕಾಂಬಿನೇಷನ್ ಅಂತೂ ಮಸ್ತಾಗಿತ್ತು. ಸೊ ಚೆನ್ನಾಗಿತ್ತು. ಈಗ ಸದ್ಯಕ್ಕೆ ಒಂದು ಸ್ಯಾರಿ ಸಾಕು ಅಂತ ಹೇಳ್ಬಿಟ್ಟು ಅಲ್ಲಿ ತೊಗೊಂಡು ಬಂದ್ವಿ. ಸೊ ಅವರು ಬಿಲ್ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ ಸ್ಯಾರಿನ. ಸೊ ಅದನ್ನು ತೊಗೊಂಡು ನೆಕ್ಸ್ಟ್ ಹೊರಟ್ವಿ. ನೋಡಿ, ರಾಘವೇಂದ್ರ ಸೊಸೈಟಿ ಸಿಲ್ಕ್ ಸ್ಯಾರೀಸ್. ಸೊ ಅದನ್ನು ತೊಗೊಂಡು ನಾವು ನೆಕ್ಸ್ಟ್ ಶಾಪ್ಗೆ ಹೊರಡ್ತೀವಿ. ಅದೇ ನೀವು ಅಲ್ಲಿ ಹೋದರೆ ನಿಮಗೆ ಏನಪ್ಪ ಅಂತಂದರೆ, ನೀವು ಅಂಗಡಿ ಮಾಡೋರು ಅಥವಾ ಬೇರೆ ಏನಾದರೂ ಈ ಮನೆಯಲ್ಲೇ ಕೂತ್ಕೊಂಡು ಬಿಸ್ನೆಸ್ ಮಾಡೋರಿಗೆ ಇದು ಒಂದು ಒಳ್ಳೆ ಹೊರತು ಮಾರ್ಕೆಟಲ್ಲಿ. ಸೊ ಯಾರಾದರೂ ಅಂಗಡಿ ಮಾಡಬೇಕಂತಿದ್ರೆ ಹೋಗಿ ಮಾರ್ಕೆಟಲ್ಲಿ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ, ಹೋಲ್ಸೇಲಾಗಿ ಬಟ್ಟೆ ಸಿಗುತ್ತೆ. ಸೊ ಹೋಗಿ ಶಾಪಿಂಗ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾವು ಹೋದ್ವಿ. ಸೊ ಇಲ್ಲಿ ಹೋದ್ವಿ. ನಮ್ಮ ಅಕ್ಕ ಈಗ ಟ್ರೆಂಡಿಂಗಾಗಿ ನಡೀತಾ ಇರೋ ರಸ್ಟೆಡ್ ಆರೆಂಜ್ ಆ್ಯಂಡ್ ಬ್ರೌನ್ ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ತೊಗೊಂಡ್ಲು. ಇದು ಯೂಶ್ವಲ್ ಆಗಿ ಟ್ರೆಂಡಿಂಗ್ ಆಗಿರೋ ಸ್ಯಾರಿ, ಅವ್ಳು ಬೇಕು ಅಂತ ಅದನ್ನು ತೊಗೊಂಡ್ಲು. ಇದು ಬಂದು 3000 ಏನೋ ಹೇಳಿದ್ರು. ಸೊ ನಾವು ಅದನ್ನು ತೊಗೊಂಡು ಹೊರಟ್ವಿ. ಯಾಕಂದರೆ ಅಲ್ಲಿ ವೀಡಿಯೋ ಮಾಡ್ಕೊಳಂಗಿಲ್ಲ ಅಂತ ಹೇಳಿದ್ರು ಅಂಗಡೀಲಿ. ಸೊ ಅದಕ್ಕೆ ಬರೀ ನಾನು ಅಷ್ಟು ಮಾತ್ರ ವೀಡಿಯೋ ಮಾಡಿಬಿಟ್ಟಿದ್ದೆ ಅವ್ರು ಹೇಳೋಷ್ಟೊತ್ತಿಗೆ. ಆಮೇಲೆ ಅದನ್ನು ತೊಗೊಂಡು ನೆಕ್ಸ್ಟ್ ನಾವು ನನ್ನ ತಮ್ಮ ಬರ್ತಾನೆ. ಸೊ ಅಲ್ಲಿಂದ ನಾವು ಮನೆಗೆ ಹೊರಡ್ತೀವಿ. ನಮ್ಮ ಅಕ್ಕನ ಮನೆಗೆ ನಮ್ಮ ಅಮ್ಮನ ಮನೆಗೆ ಹೊರಡ್ತೀವಿ. ಅಲ್ಲಿ ನನ್ನ ತಂಗಿ ಅಡುಗೆ ಮಾಡಿ ಇಟ್ಟಿದ್ಲು, ಊಟ ಮಾಡೋಣ, ಹೊಟ್ಟೆ ಹಸಿತಾಯಿತು ತುಂಬ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಬಂದಿದ್ದ. ಸೊ ನನ್ನ ತಮ್ಮನೇ ಡ್ರಾಪ್ ಹಾಕ್ಕೊಟ್ಟ ಮನೆಗೆ. ಸೊ ನಾವು ಮನೆ ಹತ್ರ ಬಂದ್ವಿ. ನಮ್ಮ ಆರ್ಯ ಅಂತೂ ಬಿಡೋದೇ ಇಲ್ಲ ನಮ್ಮನ್ನ. ಎಷ್ಟು ಸಲ ಅವನನ್ನು ನಾವು ಹೋಗಿ ಹೋಗಿ ನೋಡ್ತಾ ಇದ್ರು. ಅವ್ನು ಬಂದಾಗಂತೂ ನಮ್ಮನ್ನು ಪ್ರೀತಿ ಮಾಡೋದು ಬಿಡೋದೇ ಇಲ್ಲ, ಬಗ್ಲಿ ಮಾಡುತ್ತಾ ಇರ್ತಾನೆ. ಸೊ ಅವನಿಗೆ ಒಂಥರ ಖುಷಿ. ಯಾಕಪ್ಪ ಅಂದರೆ ಅವನಿಗೆ ತುಂಬ ಮನೇಲಿ ಜನ ಇರಬೇಕು. ಸೊ ಅವ್ನು ಯಾರಾದ್ರು ನೋಡ್ಬಿಟ್ರೆ ಫುಲ್ಲು ಖುಷಿಯಾಗ್ಬಿಡ್ತಾನೆ. ಸೊ ನಮ್ಮ ಅಮ್ಮನ ಮನೆಗೆ ಬಂದ್ವಿ. ಇನ್ನೇನು ಊಟ ಮಾಡೋ ಸಮಯ, ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ತಿದ್ದೋ. ಸೊ ನಾನು ಚಿಕನ್ ಸಾಂಬಾರು ಮಾಡಿ ಚಿಕನ್ದು ಫ್ರೈ ಮಾಡಿದ್ಲು ನನ್ನ ತಂಗಿ. ಸೊ ನಾವು ಅದನ್ನು ಊಟ ಮಾಡ್ಕೊಂಡು ನೆಕ್ಸ್ಟು ನಾವು ಸ್ಯಾರಿ ತೊಗೊಂಡಿದ್ದು ಏನಕ್ಕಪ್ಪ ಅಂತ ನಿಮಗೆ ಗೊತ್ತಿಲ್ಲ. ಸೊ ನಾನು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನನ್ನ ವೀಡಿಯೋನ ಫುಲ್ಲಾಗಿ ನೋಡಿ ಗೈಸ್ ಅಂತ ಹೇಳ್ತಾ, ಇವಾಗ ಸ್ಯಾರಿ ಏನಕ್ಕಪ್ಪ ತೊಗೊಂಡಿದ್ದು ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ನಾವು ಇನ್ನು ಟೈಮ್ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಕೊಡೋಕೆ ಹೋಗಬೇಕಿತ್ತು ಬ್ಲೌಸ್ನೆಲ್ಲ. ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೊರಟ್ವಿ ನಾವು. ಅಷ್ಟೊತ್ತಿಗೆ ನಮ್ಮ ಆರ್ಯ ಕೂಡ ಬರ್ತೀನಿ ಅಂತ ಆಟ ಮಾಡ್ತಿದ್ದ. ಅವನ್ನಲ್ಲೇ ಬಿಟ್ಬಿಟ್ಟು ಇನ್ನು ನನ್ನ ತಮ್ಮ ಸ್ಟಿಚಿಂಗ್ ಕೊಡೋಕೆ ಹೋಗ್ಬೇಕಿತ್ತಲ್ಲ, ಸೊ ಅಲ್ಲೇ ಬನ್ನಿ ಡ್ರಾಪ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದ. ಸೊ ನಾವು ಮಂಡ್ಯಗೆ ಹೋಗೋ ಗಂಟ್ಲು ನನ್ನ ತಮ್ಮನೇ ಡ್ರಾಪ್ ಹಾಕಿದ್ದು. ಯಾಕಂದರೆ ಅಲ್ಲಲ್ಲೇ ಸುತ್ತಾಡೋದೆಲ್ಲ ಸ್ವಲ್ಪ ಇತ್ತು. ಸೊ ಅದಕ್ಕೆ ಅವನು ಹೆಂಗಿದ್ರು ಅವನದೆಲ್ಲ ಆಟೋ ಒಂದು ಹೊರಡೋಣ ಅಂತ ಹೇಳ್ಬಿಟ್ಟು ನಾವು ಅವನ್ನೇ ಕರೆಸ್ಬಿಟ್ಟು ಹೊರಡ್ತಾಯಿದ್ವಿ. ಸೊ ಅಂತೂ ಇಂತೂ ಸಂಜೆ ಆಗೇ ಹೋಯ್ತು ಗೈಸ್. ಎಷ್ಟು ಟೈಮು ಹೋಗ್ತಾ ಇರುತ್ತೆ ಅಂತ ಅಂದರೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಟೈಮ್ ಆಗ್ತಾ ಇರುತ್ತೆ. ಸೊ ಅಲ್ಲಿಂದ ನಾವು ನಮ್ಮ ಅಂಗಡಿಯಿಂದ ನಾವು ನೆಕ್ಸ್ಟ್ ಸ್ಟಿಚಿಂಗ್ ಕೊಡೋಣ ಅಂತ ಹೋಗ್ತಾಯಿದ್ವಿ. ಸೊ ನಾವು ಬೆಂಗಳೂರಲ್ಲಿ ಅಲ್ಲೇ ಅವ್ರ ಹತ್ರನೇ ಸ್ಟಿಚಿಂಗ್ ಕೊಡೋದು. ಸೊ ಇವರು ಗೋಬಿ ಅಲ್ಲೇ ಇರೋದು, ಮಾರುತಿ ನಗರದಲ್ಲೇ ಇರೋದು. ಸೊ ಅಲ್ಲಿ ಆ ಆಂಟಿ ಒಬ್ಬರು ಗೋಬಿ ಸಖತ್ತಾಗಿ ಮಾಡ್ತಾರೆ. ಸೊ ಅವ್ರ ಹತ್ರ ಗೋಬಿ ತಿಂದುಬಿಟ್ಟು ನಾವು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಿಂದ್ಬಿಟ್ಟು ಇನ್ನೊಂದು ತಂಗಿ ಮನೆಗೆ ಹೋಗಿ ಕಾರ್ಡ್ ಕೊಟ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ನಾವು ಟೈಲರ್ ಅಂಗಡಿಗೆ ಬರ್ತೀವಿ, ಟೈಲರ್ ಅಂಕಲ್ ಅವ್ರ ಅಂಗಡಿಗೆ. ಸೊ ನಮ್ಮ ಅಕ್ಕ ಎಲ್ಲ ಕೊಡ್ತಾಯಿದ್ದಲ್ಲೇ ಸ್ಟಿಚಿಂಗ್ಗೆ. ಇನ್ನೇನು ವರ್ಕ್ ಮಾಡಿಸೋದು, ಸೀರೆದು ಇದ್ದೇ ಆಗಿಬಿಡುತ್ತೆ ಫ್ರೆಂಡ್ಸ್. ನಾವೇನಾದ್ರು ಒಂದು ಫಂಕ್ಷನ್ ಅಂದ್ಬಿಟ್ರೆ ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ. ಸ್ಟಿಚಿಂಗ್ಗೆ ಕೊಟ್ಬಿಟ್ಟು ನಾನು ಸ್ಯಾರಿ, ನಮ್ಮ ಅಕ್ಕನ ಸ್ಯಾರಿ ಆ್ಯಂಡ್ ನಮ್ಮ ಅಕ್ಕನ ಮಗಳ ಸ್ಯಾರಿ 3 ಸ್ಯಾರಿನ ಕೊಡ್ತೀವಿ ಸ್ಟಿಚಿಂಗ್ಗೆ. ಸೊ ಅವರು ಏನು ಬೆಂಗಳೂರಲ್ಲಿ ಸ್ಟಿಚಿಂಗ್ ಕೊಡೋದು ಅಂತಂದರೆ ಎಂಥ ಮಚಿನ ಗೈಸ್. ಯಾಕಪ್ಪ ಅಂತಂದರೆ ಬೆಂಗಳೂರಲ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಎಲ್ಲರೂ. ಸೊ ಇವರು ಪರ್ಮನೆಂಟ್ ಟೈಲರ್ ಅಂಕಲ್, ನಾವು ಯಾವಾಗಲೂ ಇವ್ರ ಹತ್ರನೇ ಕೊಡೋದು. ನಾವು ಮಂಡ್ಯದಿಂದ ಬಂದು ಇವ್ರ ಹತ್ರ ಕೊಡ್ತೀವಿ. ಸೊ ಅದು ನಮ್ಮ ಅಕ್ಕಂದು, ನಮ್ಮ ಅಕ್ಕನ ಮಗಳದು. ಆ್ಯಂಡ್ ಇದು ಗ್ರೀನ್ ಕಲರ್ ಸ್ಯಾರಿ ಬಂದುಬಿಟ್ಟು ನಂದು. ಇದನ್ನು ಸ್ಟಿಚ್ ಮಾಡಿಸೋಣ ಅಂತ ನಾನು ಕೊಟ್ಟಿದ್ದೀನಿ. ಸೊ ಫಂಕ್ಷನ್ಗೆ ಇದ್ದೇ ಇರುತ್ತಲ್ಲ ಸ್ಟಿಚ್ ಮಾಡಿಸೋದು. ಏನಪ್ಪ ಫಂಕ್ಷನು ಅಂತಂದರೆ ಇವಾಗ ಹೇಳ್ತೀನಿ ಕೇಳಿ. ನಮ್ಮ ಅಕ್ಕನ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇದೆ. ಸೊ ಅದಕ್ಕೆ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀವಿ. ಪ್ರಿಪ್ರೇಷನ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ನಮ್ಮ ಅಕ್ಕನ ಮಗಳದು ಫಂಕ್ಷನಲ್ಲಿ ನಾನು ನಿಮಗೆ ವೀಡಿಯೋ ಮಾಡಿ ಕಳಿಸ್ತೀನಿ. ಅಲ್ಲಿಗಂಟ ಎಲ್ಲರಿಗೂ ಬಾಯ್ ಅಂತ ಹೇಳ್ತಾ, ನಾನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾವು ಬ್ಯಾಂಗ್ಳೂರಿಂದ ಟ್ರೈನ್ ಹತ್ಕೊಂಡು ಮಂಡ್ಯಕ್ಕೆ ಬಂದು ಇನ್ನೇನು ಆಗಲೇ ಆಲ್ಮೋಸ್ಟ್ 10:30 ಆಗಿಬಿಟ್ಟಿತ್ತು. ಸೊ
ಅಲ್ಲಿಂದ ನಾವು ಹೊರಟು ನಮ್ಮ ಅಕ್ಕನ ಮನೆಗೆ ಹೋಗ್ತೀವಿ. ನಮ್ಮ ಅಕ್ಕನ ಮನೆಯಲ್ಲಿ ಅಲ್ಲೇ ಉಳ್ಕೊಂಡು ಸೊ ಬೆಳಗ್ಗೆ ಎದ್ದು ಇನ್ನೇನು ಕೆಲಸ ಇರುತ್ತೆ ಗಾಯ್ಸ್, ಇನ್ನೇನು ಮಾಮೂಲಿ ಹೆಣ್ಮಕ್ಳು ದಿನಚರಿಗಳು ನಡೀತಾ ಇರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬೈ. ಟ್ರೈನ್ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು, ನಿಂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ. ಕೂತ್ಕೊಳ್ಳೋಕೆ ಜಾಗ ಇರಲಿಲ್ಲ. ನಮ್ಮ ಅಕ್ಕ ನಾನಿಬ್ಬರು ನಿಂತ್ಕೊಂಡೇ ಬಂದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ, ಜಾಗ ಇಲ್ಲ ಅಂತಂದರೆ ನಾವು ನಿಂತ್ಕೊಂಡೇ ಬರಬೇಕಾಗುತ್ತೆ. ಸೊ ಎಲ್ಲರಿಗೂ ಎನಿವೇಸ್ ಇನ್ನೊಂದು ಸಲ ಏನಪ್ಪ ಅಂತಂದರೆ, ಎಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್, ಬಾಯ್.